6,500 ವೆಂಕಟೇಶ್ ಗುಪ್ತಾ, 7,000 ನಿಜಾಮಾಲಿ, 700 ಸುಧೀರ್, 7,200 ಹನುಮಂತಯ್ಯಪ್ಪ, 7,500 ಸುಬ್ರಹ್ಮಣ್ಯ, 7,700 ಸುರೇಶ್, 7,900 ವೆಂಕಟೇಶ್ ಗುಪ್ತಾ, ನಿಜಾಮಾಲಿ ಒಂದ್ಸಾರಿ 13,200 ಎಲ್ಲ ಕಾಣ್ತಾ ಇದೆ. ಹೆಸರು ರಾಮಕೃಷ್ಣಪ್ಪ 27,000 ಒಂದ್ಸಾರಿ 27,000 ರಾಮಕೃಷ್ಣ. ಫಾಸ್ಟ್ ಆಗಿ ಹೋಗಿ 22 ರೂಮ್ ಇದೆಯಲ್ಲ, ಫಾಸ್ಟ್ ಆಗಿದ್ರೆ ರೆಕಾರ್ಡ್ ಫಾಸ್ಟ್ ಆಗುತ್ತೆ. ನಮ್ಮ ಪಾವಗಡ ಪುರಸಭೆ ವ್ಯಾಪ್ತಿಯಲ್ಲಿ 22 ರೂಮ್ ಬಹಿರಂಗ ಹರಾಜು ಪ್ರಕ್ರಿಯೆ ಆಯಿತು. ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ನಾವು ಹಂತ ಹಂತವಾಗಿ ಇದು 4ನೇ ಹಂತ 22 ರೂಮ್ ಹರಾಜು ಮಾಡಿದ್ವಿ. ಈ ಹರಾಜಲ್ಲಿ ನಮಗೆ ಗೋವಿಂದರಾಜ್ ಬಿನ್ ವಿರೂಪಾಕ್ಷಪ್ಪ ಅಂತ ಹೇಳ್ಬಿಟ್ಟು 17,850 ರೂಪಾಯಿಗೆ GST ಇದರಲ್ಲಿ 5% ಅವರಿಗೆ ಇನ್ಕ್ಲೂಡ್ ಮಾಡಿಕೊಂಡು ಕೊಟ್ಟಿದ್ದೀವಿ. MN ಮಂಜುನಾಥ್, ಅಶ್ವತ್ಥನಾರಾಯಣಪ್ಪ ಅಂತ ಅಶ್ವತ್ಥನಾರಾಯಣ ಶೆಟ್ಟಿ ಅಂತವರು 13,440 ರೂಪಾಯಿ ಆಯಿತು. 3ನೇ ರೂಮು ಪ್ರಜ್ವಲ್ ಸತೀಶ್ ಬಾಬು ಅಂತ ಹೇಳ್ಬಿಟ್ಟು ಸತೀಶ್ ಅವರ ಮಗನಿಗೆ 13,200 ರೂಪಾಯಿ ಆಗಿದೆ. 4ನೇ ರೂಮ್ ಬಾಬಾ ಫಕ್ರುದ್ದೀನ್ ಅಂತ ಹೇಳ್ಬಿಟ್ಟು ರೆಫ್ಯೂಸಲ್ ಅವ್ರಿಗೆ ಆಗಿದೆ, 18,375 ರೂಪಾಯಿ ಆಗಿದೆ. 5ನೇದು ಕೇಶವರಾಜ್ ಅವರಿಗೆ 35,805 ರೂಪಾಯಿಗೆ ಹೋಗಿದೆ. 6ನೇ ರೂಮು SC ಮೀಸಲಿರೋದು ವೆಂಕಟೇಶ್ ನಾಯ್ಕ್ ಅನ್ನೋರಿಗೆ 32,000 ರೂಪಾಯಿಗೆ ಹೋಗಿದೆ. ಜಗನ್ನಾಥ್ ಶೆಟ್ಟಿ ಬಿನ್ ಸತ್ಯನಾರಾಯಣ ಶೆಟ್ಟಿ ಅನ್ನೋರಿಗೆ 21,000 ರೂಪಾಯಿಗೆ ಹೋಗಿದೆ. ವಾಣಿ ಅನ್ನೋರಿಗೆ 20,700 ರೂಪಾಯಿಗೆ ಹೋಗಿದೆ. 9ನೇ ರೂಮು P ಬಾಲಸುಬ್ರಹ್ಮಣ್ಯಂ 34,335 ರೂಪಾಯಿಗೆ ಹೋಗಿದೆ. 10ನೇ ರೂಮು PT ಬಾಲಸುಬ್ರಹ್ಮಣ್ಯಂ ತಿಮ್ಮಪ್ಪ 20,100 ರೂಪಾಯಿಗೆ ಹೋಗಿದೆ. ಮಹಮ್ಮದ್ ಅಫ್ಜರ್ ಅಲಿ ಬಿನ್ ಅಬ್ದುಲ್ ಅಜಜ್ ಅನ್ನೋದು 40,200 ರೂಪಾಯಿಗೆ ಹೋಗಿದೆ. ರಾಜೇಶ್ ಬಿನ್ ಗೋವಿಂದಪ್ಪ ಅನ್ನೋರಿಗೆ 21,300 ರೂಪಾಯಿಗೆ ಹೋಗಿದೆ. 13ನೇದು ಗೋಪಾಲ್ ಬಿನ್ ಪಾಲಯ್ಯ 21,200 ರೂಪಾಯಿಗೆ ಹೋಗಿದೆ. 14ನೇ ರೂಮ್ ಆಂಜನೇಯಲು ಬಿನ್ ನಾಗಭೂಷಣ 10,500 ರೂಪಾಯಿಗೆ ಹೋಗಿದೆ. ಚಂದ್ರಶೇಖರ್ ಬಿನ್ ಗೋಪಾಲಪ್ಪ ಅನ್ನೋರಿಗೆ 26,200 ರೂಪಾಯಿಗೆ ಹೋಗಿದೆ. ನಿಸರ್ 16ನೇ ರೂಮ್ ನಿಸಾರ್ ಅಹಮದ್ ಬಿನ್ ರಹಮತುಲ್ಲಾ 11,025 ರೂಪಾಯಿಗೆ ಹೋಗಿದೆ. 17ನೇ ರೂಮ್ ಕೇಶವರಾಜ್ ಅನ್ನೋರಿಗೆ 9,450 ರೂಪಾಯಿಗೆ ಹೋಗಿದೆ. 18ನೇ ರೂಮು ಸೋಮನಾಥ್ ಬಿನ್ ಅಂಜನಪ್ಪ ಅವರಿಗೆ 9,000 ರೂಪಾಯಿಗೆ ಹೋಗಿದೆ. 19ನೇ ರೂಮು ಶಶಿಧರ ಟಿ ಮನೋಹರ ಅನ್ನೋರಿಗೆ 16,000 ರೂಪಾಯಿಗೆ ಹೋಗಿದೆ. 20ನೇ ರೂಮು ರಮೇಶ್ ಬಾಬು ಬಿನ್ ಶ್ರೀನಿವಾಸನ್ ಅವರಿಗೆ 11,800 ರೂಪಾಯಿಗೆ ಹೋಗಿದೆ. 21ನೇ ರೂಮು ನಾಗರಾಜಪ್ಪ ಬಿನ್ ಸುಬ್ರಾಯಪ್ಪ ಅನ್ನೋರಿಗೆ 8,000 ರೂಪಾಯಿಗೆ ಹೋಗಿದೆ. 22ನೇ ರೂಮು ಭಾಗ್ಯಲಕ್ಷ್ಮಿ ಕೋಮ್ ಸೋಮಶೇಖರ್ ಅವರಿಗೆ 37,100 ರೂಪಾಯಿಗೆ ಹೋಗಿದೆ. ಒಟ್ಟು 22 ರೂಮಲ್ಲಿ ಹಿಂದೆ ನಮಗೆ 43,787 ರೂಪಾಯಿ ಹಳೆಯ ಬಾಡಿಗೆ ಬರ್ತಾಯಿತ್ತು. ಬರೀ ಖಾಲಿ 43,700 ಒಂದು ತಿಂಗಳಿಗೆ ಹಿಂದೆ. ಈಗ 22 ರೂಮ್ ಮಾಡೋದ್ರಲ್ಲಿ 43,787 ರೂಪಾಯಿ ಹೋಗಿದೆ. ಈಗ ಈ ಹೊಸ ಹರಾಜು ಮಾಡಿರೋದ್ರಿಂದ 4,48,580 ರೂಪಾಯಿ ಬಂದಿದೆ ನಮಗೆ, ಅಂದರೆ ರೈಸ್ ಆಗಿದೆ ಈ ವಿಚಾರದಲ್ಲಿ. ತಗೊಳ್ಳಿ ರಾಘೇಂದ್ರ ಮಾತಾಡಿ. ಈಗ ಇಷ್ಟೆಲ್ಲ ನಾವು ಹರಾಜು ಮಾಡಿ ಟೋಟಲ್ ಈಗ ಆಲ್ರೆಡಿ ನಾವು 122 ರೂಮ್ಗಳು ಹರಾಜು ಮಾಡಿದ್ದೀವಿ. 122 ರೂಮ್ಗಳಲ್ಲಿ ಹಿಂದೆ ಬಂದು ನಮಗೆ 34 ರೂಮು 61,166 ರೂಪಾಯಿ ಬರ್ತಾಯಿತ್ತು ಹಳೆ ಬಾಡಿಗೆ. ಹೊಸ ಬಾಡಿಗೆ ಬಂದು ಈಗ 4,21,580 ರೂಪಾಯಿ ಬರ್ತಾಯಿದೆ. 26 ರೂಮಲ್ಲಿ 60,165 ರೂಪಾಯಿ ಹಳೆ ಬಾಡಿಗೆ ಬರ್ತಾಯಿತ್ತು. ಈಗ 7,08,935 ರೂಪಾಯಿ ಬರ್ತಾಯಿದೆ. 8 ರೂಮ್ದು 12,711 ರೂಪಾಯಿ ಬರೋದು. ಈಗ ಹೊಸ ಬಾಡಿಗೆ ಬಂದಾಗ 79,180 ರೂಪಾಯಿ ಬರ್ತಾಯಿದೆ. 32 ರೂಮಲ್ಲಿ
38,720 ರೂಪಾಯಿ ಬರೋದು ಹಳೇದು. ಈಗ ಹೊಸದು ಮಾಡಿದಾಗ 3,41,530 ರೂಪಾಯಿ ಬಂದಿದೆ. ಈಗ ಹೊಸದಾಗಿ 22 ರೂಮ್ ಮಾಡಿರೋ 43,787 ರೂಪಾಯಿ ಬರೋದು. ಈಗ ಹೊಸದಾಗಿ ಇವತ್ತು ಹರಾಜಾಗಿರೋ 4,48,580 ರೂಪಾಯಿ ಬರೋದು. ಈ ಒಟ್ಟು 122 ರೂಮ್ಗಳಲ್ಲಿ ನಮಗೆ ಇಷ್ಟು ಹಳೆ ಬಾಡಿಗೆ ಬರ್ತಿರೋಂಥದ್ದು 2,16,549 ರೂಪಾಯಿ ಬರ್ತಾಯಿತ್ತು ಒಂದು ತಿಂಗಳಿಗೆ. ಬರೀ ಖಾಲಿ 2,16,549 ಬರೋದು. ಈಗ ಹೊಸ ಬಾಡಿಗೆ ನಾವೇನು ಈಗ ಹೊಸ ಬಾಡಿಗೆ ಹರಾಜು ಮಾಡಿದ್ದೀವೋ ಅದರಲ್ಲಿ 19,99,805 ರೂಪಾಯಿ ಬರುತ್ತೆ ಪ್ರತಿ ತಿಂಗಳಿಗೆ. ಈ 122 ರೂಮಲ್ಲಿ 19,99,805 ರೂಪಾಯಿ. ಅಲ್ಲಿಗೆ ನಮಗೆ ಒಂದು ತಿಂಗಳಿಗೆ 17,83,256 ರೂಪಾಯಿ ಜಾಸ್ತಿ ಆಗಿದೆ ಒಂದು ತಿಂಗಳು ಬಾಡಿಗೆ ಈ ಹರಾಜು ಮಾಡಿರೋದ್ರಲ್ಲಿ. ಹಂಗಾಗಿ 2,16,549ರಿಂದ ಈಗ ಹೆಚ್ಚಿನ 17,83,256 ರೂಪಾಯಿ ಬರ್ತಾ ಇದೆ. ಎಕ್ಸ್ಟ್ರಾ ಬಂತು ಈಗ. ಅವೆರಡೂ ಸೇರಿ 19,99,805 ರೂಪಾಯಿ ಟೋಟಲ್ ಬಾಡಿಗೆ ಬರ್ತಾ ಇದೆ. ಈಗ ಇಲ್ಲಿಗೆ 122 ರೂಮ್ ಮಾತ್ರ ಇನ್ನೂ ಹರಾಜು ಹಾಕೋವು ಇದ್ದಾವೆ. ಹರಾಜು ಹಾಕೋ ಮುಂದಿನ ದಿನಗಳಲ್ಲಿ ಕೆಲವು ಎಲ್ಲ ಇದಿದೆ ಪ್ರಾಬ್ಲಮ್ ಇದ್ದಾವೆ, ಎಲ್ಲ ಸೆಟ್ರೇಟ್ ಮಾಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಪುರಸಭೆ ಏನು ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ಪುರಸಭೆ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವನೀಯ ಸದಸ್ಯರುಗಳು ಮತ್ತು ನಮ್ಮ ಮುಖ್ಯಾಧಿಕಾರಿಗಳು ಜಾಫರು ಮತ್ತು ಆರ್ ಒರು ಮ್ಯಾನೇಜರು ಮತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ದಿವಸ ಎಲ್ಲ ಬಂದು ನಮಗೆಲ್ಲ ಸಹಕಾರ ಕೊಟ್ಟಿರೋದಕ್ಕೋಸ್ಕರ ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಂದನೆಗಳು. ಮಾತಾಡೋಣ. ಇಲ್ಲಿವರೆಗೆ 125 ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆಯಿಂದ ಏನು ಅಧ್ಯಕ್ಷ ಮುಖ್ಯಮಂತ್ರಿ ಹೇಳಿದಂಗೆ ಕೊಟ್ಟಿದ್ದಾರೆ. ಈ ಒಂದು ಹರಾಜು ಪ್ರಕ್ರಿಯೆಗೆ ಸಹಕರಿಸಿದ ಎಲ್ಲರಿಗೂ ನಮ್ಮ ಪುರಸಭಾ ಸದಸ್ಯರ ಧನ್ಯವಾದ ತಿಳಿಸ್ತಾ, ಮುಂದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಬಂದಿರೋ ಹಣದಲ್ಲಿ ನಗರನ ಅಭಿವೃದ್ಧಿ ಮಾಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಬಯಸ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ನಮ್ಮ ಕೌನ್ಸಿಲ್ ಸಭೆಯ ಎಲ್ಲ ತೀರ್ಮಾನದಂತೆ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳೆಲ್ಲ ಒಂದು ತೀರ್ಮಾನದಂತೆ ನಾವು ಹಂತವಾಗಿ ಮಾಡ್ಕೊಂಬಂದಿರೋ ಪುರಸಭೆ ಮಳಿಗೆಯನ್ನು ಈಗ ಒಟ್ಟು 122 ಮಳಿಗೆಯನ್ನು ನಾವು ಹರಾಜು ಪ್ರಕ್ರಿಯೆಯಲ್ಲಿ ಎಲ್ಲ ಯಶಸ್ವಿಯಾಗಿ ನಿರ್ವಹಿಸಿದ್ದು, ಇದರಲ್ಲಿ ನಮಗೆ ಈಗ ಪುರಸಭೆಯ ಆದಾಯವನ್ನು ವೃದ್ಧಿಸಲು ಏನೇನು ಬೇಕೋ ಎಲ್ಲ ಒಂದು ಕ್ರಮವನ್ನು ಕೈಗೊಂಡು ಈಗ ನಾವು ಆದಾಯವನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಮುಂಚೆ ಆದಾಯ ತುಂಬ ಕಡಿಮೆ ಆದಾಯ ಇತ್ತು, 2 ಲಕ್ಷ ಬರ್ತಾ ಇತ್ತು ಈ ಒಂದು 122 ಮಳಿಗೆಯಿಂದ. ಈಗ ನಮಗೆ 17 ಲಕ್ಷ ಬಾಡಿಗೆ ಬರ್ತಾ ಇದೆ ತಿಂಗಳಿಗೆ. ಇದನ್ನು ನಾವು ವಾರ್ಷಿಕವಾಗಿ ತೊಗೊಂಡ್ರೆ 1 ಕೋಟಿ ಮೇಲೆ ಆಗುತ್ತೆ. ಹಾಗಾಗಿ ನಮಗೆ ಇದಕ್ಕೆ ಶ್ರಮ ವಹಿಸಿದಂಥ ಮೂಲ ಇದು ನಮ್ಮ ಇದು ಅಂತಂದರೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಸದಸ್ಯರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಾನು ಈ ಒಂದು ಇದರಲ್ಲಿ ಪಾರದರ್ಶಕತ್ವವಾಗಿ ನಿರ್ವಹಿಸಿದ್ದೀವಿ ಅಂತ ಹೇಳ್ತಾ, ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂಗೆ ಎಲ್ಲನೂ ನಾವು ಕಾನೂನು ರೀತಿಯಲ್ಲಿ ಪಾರದರ್ಶಕವಾಗಿ ಮಾಡಿದ್ದೀವಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ವಂದಿಸ್ತೀನಿ. ಥ್ಯಾಂಕ್ ಯು. ರಾಜೀನಾಮೆ ನೀಡ್ತಾರೆ ಅಂತ ಅದ್ರ ಬಗ್ಗೆ ಕೇಳಬಹುದು ಅಂತ. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಮಾಜಿ ಸಚಿವರು ವೆಂಕಟರಮಣಪ್ಪ ಅವರು ಮತ್ತು ನಮ್ಮ ಶಾಸಕರು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂಥವ್ರು. ನಾವು ಸ್ಥಾನ ಮುಖ್ಯ ಅಲ್ಲ, ಅವರು ಗೌರವ ಕಾಪಾಡೋರು. ನಾನು ಹರಾಜು ಪ್ರಕ್ರಿಯೆಗಳು ಇವು ಮಾಡಬೇಕು, ಬಜೆಟ್ ಮೀಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ಇನ್ನೇನು ನಾಳೆ ಹೋಗಿ ಮಾಜಿ ಸಚಿವರು ವೆಂಕಟರಮಣಪ್ಪ ಅವ್ರನ್ನ ಭೇಟಿ ಆಗ್ತೀನಿ. ಹೋಗಿ ನಾಳೆ ಅವ್ರನ್ನ ನಾಡ್ದು ಕೊಟ್ಟು ಬರ್ತೀನಿ, ಸೋಮವಾರ ಕೊಟ್ಟು ಬರ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ನನ್ನ ರಾಜೀನಾಮೆ 100% ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಮುಂದೆ ಯಾರೇ ಅಧ್ಯಕ್ಷರಾದರೆ ಅವರಿಗೆ ನಿಮ್ಮ ಸಹಕಾರ ಬೆಂಬಲ? ನಮ್ಮದು ಯಾರನ್ನೇ ಮಾಡಿದ್ರು ನಮ್ಮದು ಸಂಪೂರ್ಣ ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಗೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೂ ಗೊಂದಲ ಇನ್ನೊಂದು ಇಲ್ಲ. ನಮ್ಮದು ಯಾವ ವಿಚಾರದಲ್ಲಿ ಇದ್ರೂ ನಾವು 100% ನಾವೀಗ ನಮಗೆ ಗೌರವ ಕೊಟ್ಟು ಮಾಡಿದಾಗ ನಾವು ಗೌರವ ಕೊಟ್ಟು ಮಾಡೋದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಆ ಥರ ಏನೂ ಬರೋದಿಲ್ಲ. ನಾವು ಸಂಪೂರ್ಣವಾಗಿ ಸಂತೋಷದಿಂದ ನಾವು, ಯಾಕಂದರೆ ಈ ಹುದ್ದೆ ಒಂದು ಶಾಶ್ವತ ಅಲ್ಲ.
ಅವು ನಮಗೇನೋ ಒಂದೆರಡು ದಿವಸ ಕಾಲಾವಕಾಶ ಅಂತ ನಮ್ಮ ಮಾಜಿ ಸಚಿವರ ಹತ್ರ ಕಿತ್ತಾಡಿದ್ದೀನಿ, ಹೊಡೆದಾಡಿದ್ದೀನಿ, ನಾನು ಆ ಪದವಿ ತಂದ್ಕೊಂಡಿದ್ದೀನಿ. ಅಷ್ಟೇ ಆಗಲಿ, ನನಗೆ ಇನ್ನೇನು ಬೇರಲ್ಲ. ನಾನು ಬಂದಿರೋ ಅಷ್ಟು ದಿವಸನೂ ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾರ ಹತ್ರ ನಾನು ಕೆಟ್ಟನ್ನು ಅನ್ಸ್ಕೊಂಡಿಲ್ಲ. ಏನೋ ಪುರಸಭೆಗೆ ಒಂದು ಆದಾಯ ತಂದಿದ್ದೀನಿ, ಇಷ್ಟು ದಿವಸ ಮಾಡಿದಿರೋಂಥದ್ದು ಮಾಡಿ ಒಂದು ಆದಾಯ ತಂದಿದ್ದೀನಿ. ಈಗ ನಾಳೆ ನಮ್ಮ ಮಾಜಿ ಸಚಿವರು ಆಲ್ರೆಡಿ ನಮ್ಮ MLAಗೆ ವಿಚಾರ ತಿಳಿಸಿದ್ದೀನಿ. ಮೊನ್ನೆ ಹಬ್ಬಕ್ಕಿಂತ ಮುಂಚೆನೇ ವಿಚಾರ ತಿಳಿಸಿದೆ. ನಾನು ಹಬ್ಬ ಆದ ನಂತರ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಅದೇ ಮಾತು ಸಿದ್ಧವಾಗಿದ್ದೀನಿ. ಸರ್, ಪಾವಗಡದ ಜನತೆ ನಿಮ್ಮ ಮೇಲೆ ಒಂದಷ್ಟು ಭರವಸೆಗಳು ಇಟ್ಕೊಂಡಿದ್ರು, ಆ ಭರವಸೆಗಿಂತ ಹೆಚ್ಚಾಗಿ ಈಡೇರಿಸಿದಾರ ಅಂತ ಮಾತಿದೆ. ಈಗ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಪಾವಗಡ ತಾಲೂಕಿನ ಟೌನಿನ ಜನತೆಗೆ ನಾನು ಮೊದಲನೇದಾಗಿ ಆಭಾರಿಯಾಗಿರ್ತೀನಿ. ಯಾಕೆಂದರೆ ನನ್ನನ್ನು 3 ಸಾರಿ ಗೆಲ್ಲಿಸಿದ್ದಾರೆ. ಅವರು 3 ವಾರ್ಡಲ್ಲಿ ಕಂಟಿನ್ಯೂಗಿ ಸತತವಾಗಿ ಗೆಲ್ಲಿಸಿದ್ದಾರೆ. ನಾನು ಶಕ್ತಿ ಮೀರಿ ಕೆಲಸ ಮಾಡಿದ್ದೀನಿ. ಇನ್ನೂ ಒಂದು ಸತಿ ನಿಂತ್ಕೊಳ್ಳೋ ಅಂತ ಹೇಳಿ ನಮ್ಮ ಸಚಿವರು ಅಂದರೆ ನಾನು ನಿಂತ್ಕೊತೀನಿ. ಇಲ್ಲ ಅಂದರೆ ಆರಾಮಾಗಿ ಇನ್ನೊಬ್ರು ಯಾರಾದರೂ ಅವಕಾಶ ಮಾಡಿಕೊಡೋದ್ರೆ ಬೇರೆಯವ್ರಿಗೂ ಅವಕಾಶ ಮಾಡ್ತೀನಿ. ನನಗೆ ಅಧಿಕಾರ ಶಾಶ್ವತ ಅಲ್ಲ. ನಾನು ಇರೋ ದಿವಸ ಒಳ್ಳೇದು ಮಾಡಿದ್ದೀನಿ, ನನಗೆ ಅಷ್ಟೇ ಸಾಕು ಅಂತ ನನ್ನ ತೃಪ್ತಿ ಇದೆ. ನನಗೆ ಈ ಪದವಿಯಲ್ಲಿ ಇರಬೇಕು ಅನ್ನೋದೇನು ಉದ್ದೇಶ ಅಂತ ಅದೇನಿಲ್ಲ ಅಲ್ವಾ. ಒಂದು ವೇಳೆ ಮಾಜಿ ಸಚಿವರು ನಿವೃತ್ತಿ ಆಗಿದ್ರೆ ನೀವು 100% ಎರಡನೇ ಮಾತಿಲ್ಲ. ಅದರಲ್ಲಿ ನಾನು ಹಠ ಹಿಡಿದು ಬಂದಿರೋನಂತೂ ಅಲ್ಲ. ಅಧ್ಯಕ್ಷರ ಪದವಿಗೋಸ್ಕರ ಹಠ ಹಿಡಿದಿದ್ದೆ, ನಾನಿಲ್ಲ ಅಂದಿಲ್ಲ. ಏನೋ ನಮ್ಮ ಪಕ್ಷದಲ್ಲಿ ಮಾಮೂಲಿ ಇರ್ತವೆ. ಅಧ್ಯಕ್ಷರ ಪದವಿ ಬೇಕಂತ ನಾವು ಜೋರಾಗಿ ಕಿತ್ತಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮಾಜಿ ಇನ್ಯಾರ ಹತ್ರ ಕಿತ್ತಾಡ್ಬೇಕು ನಾವು? ಅವ್ರ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಕಿತ್ತಾಡೋಕ್ಕಾಗತ್ತಾ? ನಮ್ಮ ಅಧ್ಯಕ್ಷರ ಹತ್ರ ಕಿತ್ತಾಡಬೇಕು, ಇಲ್ಲಾಂದರೆ ನಮ್ಮ ಮಾಜಿ ಸಚಿವರ ಹತ್ರ, ಇಲ್ಲಾಂದರೆ ಶಾಸಕರ ಹತ್ರ ಕಿತ್ತಾಡಬೇಕು. ಈಗ ಬೇರೆಯವ್ರ ಹತ್ರ ಕಿತ್ತಾಡಿದ್ರೆ ಬರೋದೇನಿರುತ್ತೆ ಅಲ್ವಾ? ಹಂಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೋ ಆ ಥರ ಗೊಂದಲಗಳು ಇನ್ನೊಂದು ಇಲ್ಲ. ನಾವು ಮುಂದೆ ನಮ್ಮ ಸಚಿವರು, ಮಾಜಿ ಸಚಿವರು, ಶಾಸಕರು ಅವ್ರಿಗೆ ಯಾರಿಗೆ ಹೇಳಿದ್ರೆ ಅವ್ರಿಗೆ ನಾನು ಸಂಪೂರ್ಣವಾಗಿ ಬೆಂಬಲವಾಗಿ ಕೊಡ್ತೀವಿ. ನಾವು ಇದರಲ್ಲಿ ಎರಡನೇ ಮಾತಿರಲ್ಲ. ಸೊ ಈಗ ಕಿರೀಟ ಇದ್ದಂಗೆ ಆ ಅಧಿಕಾರ ಆ ಸ್ಥಾನದಲ್ಲಿ ಕೂತ್ಕೊಂಡ್ಮೇಲೆ ತಮ್ಮ ಅನುಭವ ಏನು ಅಂತ, ಹೇಗಿರುತ್ತೆ ಅಂತ ಒಂದು ಯಾಗಿಲ್ಲ ಅಂತ ಹೇಳ್ತೀನಿ. ಈಗ ಹಿಂದೆ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರುಗಳೆಲ್ಲ ಯಾವ ಥರ ಮಾಡಿದ್ರು ಅನ್ನೋದು ನಾವೆಲ್ಲ ನೋಡಿದ್ವಿ. ಯಾಕೆಂದರೆ ಅದು ಸಪೋಸ್ ಎಕ್ಸಾಂಪಲು ನಮ್ಮ ಬಾಬಣ್ಣವ್ರ ತಂದೆ GS ಧರ್ಮಪಾಲ್ ಅವರು ಈ ಒಂದು ಪದವಿಯಲ್ಲಿ ಅವರು ಹಿಂದೆ ಎಲ್ಲ ಹಲವಾರು 3 ವರ್ಷ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಪುರಸಭೆಗೆ ಮೈನ್ ರೆವಿನ್ಯೂ ಬರಬೇಕಾದ್ರೆ ಮೂಲ ಕಾರಣ GS ಧರ್ಮಪಾಲ್ ಅವರು. ಅವತ್ತು ಮಾಡಿರೋ ಒಂದು ಶ್ರಮ ಇವತ್ತು ನಮ್ಮ ಪುರಸಭೆಗೆ ಇನ್ನು ನಾನು ಬಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಆಗಲಿ, ಅದರಲ್ಲೇನು ಕಮ್ಮಿ ಮಾಡಿಲ್ಲ. ಯಾಕೆಂದರೆ ಅವರ ಅಧ್ಯಕ್ಷರುಗಳು ಇದ್ದಾಗ ಅವರು ಹಗಲು ರಾತ್ರಿ ಟೆನ್ಷನ್ಗಳು ತಗೊಂಡು ಎಲ್ಲ ಕೆಲಸಗಳು ಮಾಡ್ತಾಯಿದ್ರು. ಈಗ ಅದೇ 6 ತಿಂಗಳು ನನಗೆ ಈ ವಿಚಾರಕ್ಕೆ ನಾನು ರಾತ್ರಿ ಹೊತ್ತು ಇದ್ದೇ ಬರ್ತಿರ್ಲಿಲ್ಲ. ನನಗೆ ಅನುಭವ ಆಗಿದೆ. ಅದು ಬೆಳಿಗ್ಗೆ ಎದ್ದರೆ ಏನು ಆಗ್ಬಿಟ್ಟು ಪುರಸಭೆಯಲ್ಲಿ ಹೋಗಿ ನಾನು ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದೊಂದು ಚಿಂತೆ ಮಾಡಿದ್ದೀನಿ. ನಾನು ಟೌನ್ ಬಗ್ಗೆನೂ ಸ್ವಲ್ಪ ಚಿಂತೆ ಮಾಡಿದ್ದೀನಿ ಎಲ್ಲ ಕಡೆನೂ. ಏನಂದರೆ ನಮಗೆ ಟೈಮ್ ಸರಿಯಾಗಿ ಇನ್ನು ಗ್ರ್ಯಾಂಟ್ಸ್ ಬಂದಿಲ್ಲ. ಆಲ್ರೆಡಿ ನಮಗೆ ಏನು ಬಂದಿದೆ ಅಂದರೆ ನಗರೋತ್ಥ ಅಮೃತ್ 2 ಯೋಜನೆಯಲ್ಲಿ ಬಂದಿದೆ. ಅದರಲ್ಲಿ ಕೆಲವೆಲ್ಲ ಪೈಪ್ಲೈನ್ಗಳು ಆಗ್ತಾಯಿದೆ. ಹಾಗಾಗಿ ಕೆಲವು ಕಡೆ ರೋಡ್ಗಳು ಹೊಡೆದಿದ್ದಾರೆ. ಆ ಹೊಡೆದಿರೋದ್ರಿಂದ ಜನಗಳಿಗೆ ಸ್ವಲ್ಪ ಕಷ್ಟಕರವಾಗಿದೆ. ಅದರಲ್ಲಿ ಒಂದು 6 ತಿಂಗಳು ಅವರು ತಡ್ಕೊಂಡ್ರೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಇದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನಾವು ಪೈಪ್ಲೈನ್ ಮಾಡಬೇಕಾದ್ರೆ ಕಂಪ್ಲೀಟ್ ಹೊಡಿಬೇಕು. ಅವರು ಅಮೃತ್ 2 ಮನೆಯಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ಓಕೆ ಸರ್, ಒಟ್ಟಾರೆ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋಗಿ ಅಂತ ನಾವು ಆಶಿಸ್ತೀವಿ. ಎರಡನೇ ಮಾತಿಲ್ಲ, ಯಾರೇ ಬಂದರೂ ನಮ್ಮದು ನಾವು ಇರೋ ತನಕ ನಾವು ಅವ್ರ ಜೊತೆಲ್ಲ ಅದೇ ಥರ ಇರ್ತೀವಿ ಸಂಪೂರ್ಣವಾಗಿ. ಈಗ ನಮ್ಮ ಯಾವುದೇ ಒಂದು ಅಡಚಣೆಯಿಂದ ನಾವು ಕ್ಲಿಯರ್ ಆಗಿ ನಾವು ಇರ್ತೀವಿ. ಓಕೆ, ರೈಟ್.